ಜಾನ್ವಿಯವರೇ, ನೀವೇನಾದರೂ ಹೇಳೋದಿದೆಯಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ಮುಂದೆ ಇದ್ದಾರೆ, ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ. ನನಗೆ ಇವರಷ್ಟೆಲ್ಲ ಮಾತಾಡೋಕ್ಕೆ ಬರಲ್ಲ. ಆದರೆ ನಂಗೆ ಇವತ್ತು ನಿಮ್ಮ ಮುಂದೆ ಇರೋದು ತುಂಬ ಖುಷಿ ಆಗ್ತಿದೆ. ಒಂಥರ ಮರುಜನ್ಮ ಸಿಕ್ಕಾಗಿದೆ. ಹಿಂದೆ ನಡೆದಿರೋ ತಪ್ಪನ್ನೆಲ್ಲ ಸರಿ ಮಾಡ್ತಾ ಹೊಸ ಜೀವನನ ಕಟ್ಕೋತೀನಿ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ಸ್. ನೀನ್ ಬಿಡು, ಕಾಲೇಜ್ನೇ ಆಟ ಆಡಿಸ್ತಿದ್ದೆ, ಇನ್ನು ನಿನ್ನ ಗಂಡನ್ ಬಿಡ್ತೀಯಾ? ಖಂಡಿತವಾಗ್ಲೂ ಆಟ ಆಡಿಸ್ತೀಯಾ? ಜಯಂತ್ ಸರ್, ನೀವು ಹುಷಾರಾಗಿರಿ. ಡೆಫಿನೆಟ್ಲಿ. ಆದರೆ ಆ್ಯಕ್ಚುಲಿ ಹಾಗೆಲ್ಲ ಏನೂ ಇಲ್ಲ. ಜಾನ್ವಿಯವ್ರು ಹೇಳಿದ ಹಾಗೆ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದಿನ ಜೀವನನ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಕನಸು ಕಾಣ್ತಾ ಇದ್ದೀವಿ. ಈಗ ಮುಂದಕ್ಕೆ ಕಪಲ್ಸ್ ಹೇಗಿರಬೇಕು ಅಂತ ಜಗತ್ತಿಗೆ ತೋರಿಸ್ಬೇಕು. ಕಪಲ್ ಗೋಲ್ಸ್ ಅಂತಾರಲ್ಲ ಹಾಗೆ. ಸೊ ದಟ್ಸ್ ದ ನೆಕ್ಸ್ಟ್ ಸ್ಟೆಪ್. ವಿಶ್ವ, ನಾನು ನೀನು ಹೀಗೆ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು, ಆಯಿತಾ? ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ಜೀವನ ಅಂದರೆ ಪಾಡ್ಗದ ಹೋಗುತ್ತೆ, ಇಲ್ಲಾಂದರೆ ಬಾಯಿ ಬಡ್ಕೊಡುತ್ತೆ. ಜಾನ್ವಿಯವರೇ, ಒಂದು ರಿಕ್ವೆಸ್ಟ್. ನಿಮ್ಮ ಹಾಡನ್ನು ಕೇಳಿ ತುಂಬ ದಿವಸ ಆಗಿದೆ. ಐಮ್ ಶೋರ್ ಇವರೆಲ್ಲರಿಗೂ ಆ ಆಸೆ ಇದ್ದೇ ಇದೆ. ಸೊ ನಮ್ಮೆಲ್ಲರಿಗೋಸ್ಕರ ಒಂದು ಹಾಡು ಹಾಡ್ತೀರಾ? ಕಾಲೇಜ್ ಟೈಮ್ನಲ್ಲಿ ನಿಮ್ಗೆ ಒಂದು ಹಾಡು ಹಾಡಿದ್ರಲ್ಲ, ಅದೇ ಹಾಡನ್ನು ಹಾಡಿ, ಪರವಾಗಿಲ್ಲ. ಅಯ್ಯೋ, ಹಾಡ ಅದೆಲ್ಲ ಬೇಡ. ನಾನು ಹಾಡಿ ತುಂಬ ದಿನ ಆಗಿದೆ. ಇವಾಗ ಹಾಡಿದ್ರೆ ಚೆನ್ನಾಗಿರಲ್ಲ, ಬೇಡ. ಅರೆ, ಏನು ಹೇಳ್ತಾ ಇದ್ದೀರಿ ನೀವು? ಆ ಶಾರದಾ ದೇವಿ ನಿಮಗೆ ಹೊಂದಿದ್ದಾಳೆ. ನೀವು ತುಂಬ ದಿನ ಬಿಟ್ಟು ಹಾಡಿದ್ರು ಖಂಡಿತ ಚೆನ್ನಾಗಿರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಹಾಡಿ. ಜಯಂತ್ ಅವರೇ, ಜಾನು ಸುಳ್ಳು ಹೇಳ್ತಿದ್ದಾರೆ. ನಮ್ಮ ಮನೇಲಿದ್ದಾಗ ಅವ್ರು ಎಷ್ಟೊಂದು ಸತಿ ಹಾಡು ಹೇಳಿದ್ರು. ನಮ್ಮ ಎಂಗೇಜ್ಮೆಂಟ್ ಆಯ್ತಲ್ಲ, ಅವಾಗಲೂ ಒಂದು ದೇವ್ರ ಸಾಂಗ್ ಹಾಡಿದ್ರು. ಅದು ನನ್ನ ಕಿವಿಯಲ್ಲೇ ಇದೆ. ಜಾನು ಅವರೇ, ನೀವು ಇನ್ನೇನು ಮಾತಾಡಂಗಿಲ್ಲ, ಇವಾಗ ಹಾಡಬೇಕು ಅಷ್ಟೇ. ಹೌದು ಜಾನು, ಕಾಲೇಜ್ ಡೇಸಲ್ಲಿ ನೀನು ಹಾಡಿದ್ ಕೇಳಿದ್ದು, ಆಮೇಲೆ ಕೇಳಕ್ಕೆ ಆಗಿಲ್ಲ. ಇವಾಗ ನೀನು ಮತ್ತೆ ಸಿಕ್ಕಿರೋದ್ಕೊಂಡು ಸಾರ್ಥಕತೆ ಬೇಕಂದ್ರೆ ಇವಾಗ ಹಾಡ್ಬೇಕಲ್ವಾ? ಹಾಡು. ಎಸ್ ಜಾನ್ವಿಯವರೇ. ಜಾನು 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 ಜಾನು